ಈಗ ಮಾಡ್ಲಿಂಗ್ ಅಂತಂದ್ರೆ ಮಾಡ್ಲಿಂಗ್ ಫೀಲ್ಡ್ ಅಂತ ಬಂದ್ರೆ ಜನರಿಗೆ ಬೇರೆ ಆದಂಥ ಒಂದು ಥಾಟ್ ಇದೆ. ಹೆಣ್ಮಕ್ಳನ್ನ ಅಲ್ಲಿ ಬಳಸ್ಕೋತಾರೆ, ಹೆಣ್ಮಕ್ಳನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ಅಂತೆಲ್ಲ ಇದೆ. ಸೊ ನೀವೇನು ಹೇಳ್ತೀರಾ ಒಂದು ಫೀಲ್ಡ್ ಬಗ್ಗೆ? ಇದೆಲ್ಲ ನಿಜಾನಾ? ಇದೆಲ್ಲ ತುಂಬಾ ಜನ ಒಪಿನಿಯನ್ ಇದೇ ಆಗಿದೆ. ಆಕ್ಚುಲಿ ತುಂಬಾ ಜನದ್ದು ಒಪಿನಿಯನ್ ಇದೇ ಆಗಿದೆ. ಈ ಮಾಡರ್ನ್ ಫೀಲ್ಡ್ ಅಲ್ಲಿ ಇದ್ರೆ ಇದೇ ತರನೇ ಅಂತ ಅನ್ಕೋತಾರೆ. ಬಟ್ ನಾವು ಚೂಸ್ ಮಾಡ್ಕೊಂಡಿದೀವಿ ಅಂದಮೇಲೆ ನಾವು ಯಾವ ತರ ರಿಯಾಕ್ಟ್ ಮಾಡ್ತೀವಿ, ನಾವು ಯಾವ ತರ ಇರ್ತೀವಿ ಅನ್ನೋದು ನಮ್ಮ ತನನ ತೋರಿಸುತ್ತೆ ಅಷ್ಟೇ. ನಾವು ಯಾವ ಥರ ಚೂಸ್ ಮಾಡ್ಕೋಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಫೀಲ್ಡು ಅಷ್ಟೇ, ಯಾವುದೋ ಕೆಟ್ಟದಿರಲ್ಲ, ನಾವು ಚೂಸ್ ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ನೀವು ಚೂಸ್ ಮಾಡ್ಕೊಂಡಿರೋದು ನೀವು ಮಾಡಲಿಂಗ್ ಫೀಲ್ಡೇ ಆದರೆ ಅದರಲ್ಲಿ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಯಾವುದು ಕೆಟ್ಟದಲ್ಲ, ಫಿಲಮ್ ಇಂಡಸ್ಟ್ರಿನೂ ಕೆಟ್ಟದಲ್ಲ, ಯಾವುದು ಕೆಟ್ಟದಲ್ಲ. ನೀವು ಚೂಸ್ ಮಾಡಿಕೊಂಡು ನೀವು ಮುಂದೆ ಹೋಗಿ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ನೀವು ಏನು ಬೇಕೋ ಸಾಧನೆ ನಾವು ಹೆಂಗಿರ್ತೀವಿ ಅಲ್ಲಿ ಇರೋದು ಇಂಪಾರ್ಟೆಂಟ್. ನಾವು ಹೆಂಗಿರ್ತೀವಿ, ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ. ಯಾಕಂದ್ರೆ ನಮ್ಗೆ ಹತ್ರದಿಂದ ಇರೋರು ನಾವೇನು ಅಂತ ಗೊತ್ತಿರುತ್ತೆ. ಬಟ್ ಎಲ್ಲೋ ಕೂತ್ಕೊಂಡು ಏನೋ ಒಂದು ಕಮೆಂಟ್ ಹಾಕೋದ್ರಿಂದ ನಮ್ಮನ್ನ ಹೆಂಗೆ ಜಡ್ಜ್ ಮಾಡ್ತಾರೆ ಅಲ್ವಾ? ಸೊ ಅವರ ಮೈಂಡ್ ಸೆಟ್ ಮೇಲೆ ಇರುತ್ತೆ ಅಷ್ಟೇ. ಅಂದರೆ ಅಲ್ಲಿ ಕಮಿಟ್ಮೆಂಟ್ ಆ ಥರದ್ದೆಲ್ಲ ಇರುತ್ತಾ? ಅಂದರೆ ಹೆಣ್ಮಕ್ಳಿಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳಿ, ನಿಮಗೆ ಈ ಥರ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ, ನಿಮ್ಮನ್ನ ಇಷ್ಟು ದೊಡ್ಡ ಸೆಲೆಬ್ರಿಟಿ ಮಾಡ್ತೀನಿ ಅಂತ ಹೇಳ್ತಾರೆ? ಇಲ್ಲ, ಆ ಥರದ್ದೆಲ್ಲೂ ಏನೂ ಇಲ್ಲ. ಬಟ್ ನನ್ನ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಯಾವುದೂ ಆಗಿಲ್ಲ.